ಬ್ಲಾಕ್ ಕಾಫಿನ ನಿರಂತರವಾಗಿ ಕುಡಿದ್ರೆ ನಿಮ್ಮ ಲಿವರಲ್ಲಿರೋ ಫ್ಯಾಟ್ನ ಅಬ್ಸರ್ವ್ ಮಾಡಿ ನಿಮ್ಮನ್ನು ತುಂಬ ಲೈಟ್ ಮಾಡುತ್ತೆ. ನಿಮ್ಮ ಒಬೆಸಿಟಿ ಕಂಟ್ರೋಲ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ರಿಸ್ಕ್ ಕಮ್ಮಿ ಆಗುತ್ತೆ. ಬನ್ನಿ, ನಾನು ನಿಜವಾದ ಬ್ಲ್ಯಾಕ್ ಕಾಫಿಯ ಸತ್ಯನ ನಿಮಗೆ ಅರ್ಥ ಮಾಡಿಸ್ತೀನಿ. ಕಾಫಿ ಯಾರಿಗೆ ಗೊತ್ತಿಲ್ಲ ಹೇಳಿ? ದಿನ ಕುಡಿತಾ ಇದ್ದೀವಿ, ಎಷ್ಟೋ ದಿನದಿಂದ ಕುಡಿತಾನೆ ಇರ್ತೀವಿ. ಆದರೆ ನಾವು ಕುಡಿತಾ ಇರೋ ಕಾಫಿನ ಸ್ವಲ್ಪ ಬದಲಾಯಿಸಿದ್ರೆ ಎಷ್ಟು ಹೆಲ್ತ್ ಬೆನಿಫಿಟ್ ಇದೆ ಅಂತ ಕೇಳಿದ್ರು ನೀವು ಆಶ್ಚರ್ಯ ಪಡ್ತೀರಾ. ನಾವು ಕುಡಿತಾ ಇರೋ ಕಾಫಿನಲ್ಲಿ ಜನರಲಿ ಸಕ್ಕರೆ ಮತ್ತು ಹಾಲು ಜಾಸ್ತಿ ಇರೋದ್ರಿಂದ ಕಾಫಿ ರಿಯಲ್ ಬೆನಿಫಿಟ್ ನಮ್ಮ ಬಾಡಿಗೆ ಸಿಗೋಕ್ಕೆ ಬಿಡ್ತಾ ಇಲ್ಲ. ಆ ಕಾಫಿನಲ್ಲಿ ನಾವೇನಾದರೂ ಒಂದು ಸ್ವಲ್ಪ ಮಾರ್ಪಾಡು ಮಾಡಿದ್ರೆ ವಿ ಗೆಟ್ ಲಾಟ್ ಆಫ್ ಹೆಲ್ತ್ ಬೆನಿಫಿಟ್ಸ್. ಎಸ್, ನಾನು ಮಾತಾಡ್ತಾ ಇದ್ದೀನಿ ರಿಯಲ್ ಬ್ಲ್ಯಾಕ್ ಕಾಫಿ ಬಗ್ಗೆ. ಕಾಫಿ ಇರೋದು ಆ್ಯಕ್ಚುಲಿ ಏನಕ್ಕೆ? ನಮ್ಮ ಡೇನ ಸ್ಟಾರ್ಟ್ ಮಾಡೋಕ್ಕೆ, ಜೊತೆಗೆ ಬಿಟ್ವೀನ್ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಆ್ಯಂಡ್ ಡಿನ್ನರ್ ಮಧ್ಯದಲ್ಲಿರ್ತಕ್ಕಂಥ ಗ್ಯಾಪ್ನ ಪರಿಪೂರ್ಣ ಮಾಡೋಕ್ಕೆ, ಮತ್ತೆ ಅದನ್ನು ರಿಚ್ ಮಾಡೋಕ್ಕೆ. ಬೆಳಿಗ್ಗೆ ತಿಂಡಿಯನ್ನು ತಿಂತೀವಿ, ಮಧ್ಯಾಹ್ನ ಊಟವನ್ನು ಮಾಡ್ತೀವಿ, ಮತ್ತು ರಾತ್ರಿ ಊಟ ಮಾಡ್ತೀವಿ. ನಾವು ಪ್ರತಿ ಊಟದಲ್ಲೂ ಕೂಡ ಕಾಂಪ್ಲಿಕೇಟೆಡ್ ಫುಡ್ನ ತಿಂತೀವಿ. ಅದು ಡೈಜೆಷನ್ ಆಗಬೇಕು, ಜೊತೆಗೆ ಅದರಲ್ಲಿರೋ ಪೋಷಕಾಂಶ ನಮ್ಮ ದೇಹದಲ್ಲಿ ಅಬ್ಸರ್ವ್ ಆಗಬೇಕು. ಮತ್ತು ನೆಕ್ಸ್ಟ್ ಊಟಕ್ಕೆ ನನ್ನ ಹೊಟ್ಟೆ ಎಷ್ಟು ಶಕ್ತಿ ಬೇಕೋ ಅಷ್ಟನ್ನೇ ಎಕ್ಸ್ಪೆಕ್ಟ್ ಮಾಡಬೇಕು. ಅನ್ನೆಸೆಸರಿ ಕ್ರೇವಿಂಗ್ಸ್ ಆಗಬಾರ್ದು. ನನ್ನ ಬಾಡಿ ಲೈಟ್ ಆಗಿರಬೇಕು, ನಾನು ತುಂಬ ಎನರ್ಜೆಟಿಕ್ ಆಗಿರಬೇಕು, ನಾನು ದಿನ ತುಂಬ ಲವಲವಿಕೆ ಆಗಿರಬೇಕು. ಅಂದರೆ ಬ್ಲ್ಯಾಕ್ ಕಾಫಿ ಈಸ್ ಅಲ್ಟಿಮೇಟ್. ಇದರ ಅಭ್ಯಾಸ ನಿಮ್ಮನ್ನು ಎಲ್ಲಿಂದ ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ. ಯಾರ್ಯಾರು ಬ್ಲ್ಯಾಕ್ ಕಾಫಿ ಟ್ರೈ ಮಾಡ್ತಿಲ್ವೋ, ಈಗ ಟ್ರೈ ಮಾಡೋಕ್ಕೆ ಏನಕ್ಕೆ ನಮಗೆ ಹಿಂಸೆ ಆಗ್ತಿದೆ ಅಂದರೆ, ಸರ್ ಅದು ಕಹಿ ಆಗುತ್ತೆ. ಆ್ಯಕ್ಚುಲಿ ಬ್ಲ್ಯಾಕ್ ಕಾಫಿ ಕಹಿ ಇರಲ್ಲ. ಅದಕ್ಕಾಗ್ತಕ್ಕಂಥ ಚಿಕೋರಿ ಆ್ಯಂಡ್ ಅದನ್ನು ಮಾಡ್ತಕ್ಕಂಥ ಪ್ರೋಸೆಸ್ ಕಾಫಿನಲ್ಲಿ ತುಂಬ ಥರ ಇದೆ. ಪ್ಯೂರ್ ಅರೇಬಿಕಾ ಆಗಿರಬೇಕು, ಅದು ಪಾರ್ಚ್ಮೆಂಟ್ ವಾಶ್ ಆಗಿರಬೇಕು, ಸೆಲೆಕ್ಟೆಡ್ ಸೀಡ್ಸ್ ಸಿಂಗಲ್ ಆರಿಜಿನಿಂದ ಬಂದಿರಬೇಕು. ಆ ಕಾಫಿ ಕುಡಿಯೋಕ್ಕೆ ಕಹಿಯೆಲ್ಲ ಸಖತ್ ಹಿತವಾಗಿರುತ್ತೆ. ಜೊತೆಗೆ ಬ್ಲ್ಯಾಕ್ ಕಾಫಿನ ನಿರಂತರವಾಗಿ ಕುಡಿದ್ರೆ ನಿಮ್ಮ ಲಿವರಲ್ಲಿರೋ ಫ್ಯಾಟ್ನ ಅಬ್ಸರ್ವ್ ಮಾಡಿ ನಿಮ್ಮನ್ನು ತುಂಬ ಲೈಟ್ ಮಾಡುತ್ತೆ. ನಿಮ್ಮ ಒಬೆಸಿಟಿ ಕಂಟ್ರೋಲ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ರಿಸ್ಕ್ ಕಮ್ಮಿ ಆಗುತ್ತೆ, ಸ್ಟ್ರೋಕ್ ರಿಸ್ಕ್ ಕಮ್ಮಿ ಆಗುತ್ತೆ, ಲಾಟ್ ಆಫ್ ಹೆಲ್ತ್ ಬೆನಿಫಿಟ್. ಇತ್ತೀಚಿನ ದಿನಗಳಲ್ಲಿ ಒಂದು ಡ್ರಿಂಕ್ ಮೇಲೆ ಹೈಯೆಸ್ಟ್ ರಿಸರ್ಚ್ ಆಗಿ ಇಡೀ ಪ್ರಪಂಚನೇ ಒಪ್ಕೊಂಡಿರೋ ಒಂದು ಡ್ರಿಂಕ್ ಅಂತ ಯಾವ್ದಾರು ಇದ್ರೆ ಅದು ಬ್ಲ್ಯಾಕ್ ಕಾಫಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸ್ವದೇಶಿ ದಿಶಾ ಸಿಂಗಲ್ ಆರಿಜಿನ್ ಪ್ಯೂರ್ ಅರೇಬಿಕಾ ಕಾಫಿ. ಇದು ಎಷ್ಟು ರಿಫ್ರೆಶ್ ಆಗಿದೆ ಅಂತಂದರೆ, ತುಂಬ ನ್ಯಾಚುರಲ್ ಸೋರ್ಸಿಂದ ಇದನ್ನು ಸೋರ್ಸ್ ಮಾಡಿದ್ದೀವಿ. ಆ್ಯಂಡ್ ಇದು ತುಂಬ ಟೇಸ್ಟಿಯಾಗಿದೆ, ತುಂಬ ರಿಚ್ ಆಗಿದೆ, ತುಂಬ ಬೆನಿಫಿಷಿಯರ್ ಆಗಿದೆ. ಅತಿ ಹೆಚ್ಚು ಮಾಹಿತಿಗಾಗಿ ಕೆಳಗೆ ಕೊಟ್ಟಿರೋ ನಂಬರ್ನ ಸಂಪರ್ಕಿಸಿ.